ಮಿತ್ರರೇ ನಮಸ್ಕಾರ. ಮಿತ್ರರೇ, ಟ್ರಂಪ್ ಇತ್ತೀಚೆಗೆ ಕೆನಡಾದೊಂದಿಗಿನ ಟ್ರೇಡ್ ಡೀಲ್ ಮಾತುಕತೆಯನ್ನೇ ಕ್ಯಾನ್ಸಲ್ ಮಾಡಿಬಿಟ್ರು. ಕೆನಡಾ ನಮಗೆ ಮೋಸ ಮಾಡ್ತಾ ಇದೆ, ಸಿಕ್ಕಾಕೊಂಡ್ಬಿಟ್ಟಿದೆ, ಹೀಗೆಲ್ಲ ಟ್ರಂಪ್ ಮನಸ್ಸಿಗೆ ಬಂದಂತೆ ಕೆನಡಾದ ಬಗ್ಗೆ ಪೋಸ್ಟ್ ಅನ್ನು ಕೂಡ ಹಾಕಿದ್ರು. ಎರಡೂ ದೇಶಗಳ ನಡುವೆ ಸಂಬಂಧ ತೀರಾ ಹದಗೆಟ್ಟು ಹೋಗಿದೆ. ಅಮೆರಿಕದ ಅತ್ಯಂತ ಪರಮಾಪ್ತ ದೇಶಗಳ ಪಟ್ಟಿಯನ್ನು ಮಾಡಿದ್ರೆ ಅದರಲ್ಲಿ ಕೆನಡಾ ಯಾವಾಗಲೂ ಕೂಡ ಟಾಪ್ನಲ್ಲಿರ್ತಾ ಇತ್ತು. ಕೆನಡಾ ಅಮೆರಿಕದ ಶಿಶು ಅಂತಲೇ ಕರೆಸಿಕೊಳ್ತಾ ಇತ್ತು. ಅಮೆರಿಕ ಇಲ್ಲದೆ ಕೆನಡಾವನ್ನು ನೀವು ಊಹಿಸೋದಕ್ಕೂ ಸಾಧ್ಯ ಆಗ್ತಾ ಇರಲಿಲ್ಲ. ಆದರೆ ಇವತ್ತು ಕೆನಡಾ ಮತ್ತು ಅಮೆರಿಕ ಬದ್ಧ ವೈರಿ ದೇಶಗಳಾಗಿದ್ದಾವೆ. ಮಿತ್ರರೇ, ಇದು ಎಷ್ಟರ ಮಟ್ಟಿಗೆ ಸೀರಿಯಸ್ ವಿಚಾರ ಅಂತಂದ್ರೆ ಈ ಬಗ್ಗೆ ಪೋಪ್ ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಟ್ರಂಪ್ ನೀತಿಗಳ ಬಗ್ಗೆ ಪೋಪ್ ಈಗ ಬೇಸರ ವ್ಯಕ್ತಪಡಿಸಿದ್ದಾರೆ. ಇದೆಲ್ಲದರ ನಡುವೆ ಭಾರತ ಹೇಳ್ತಾ ಇದೆ, ನಾವು ಯಾವ ಕಾರಣಕ್ಕೂ ಕೂಡ ಅಮೆರಿಕಾಗೆ ಬಗ್ಗೋದಿಲ್ಲ. ಅವ್ರು ಎಷ್ಟೇ ಒತ್ತಡ ಹಾಕಲಿ, ಏನೇ ಮಾಡಲಿ, ನಮ್ಮ ಮೂಗಿನ ನೇರಕ್ಕೆ ನಾವು ಟ್ರೇಡ್ ಡೀಲ್ ಮಾಡ್ಕೊಳ್ತೀವಿ, ಇಲ್ಲದೆ ಹೋದರೆ ನಮಗೆ ಬೇಕಾಗಿಲ್ಲ ಅಂತ ಭಾರತ ಅಧಿಕೃತವಾಗಿ ಘೋಷಣೆ ಮಾಡಿದೆ. ಮಿತ್ರರೇ, ಈ ಎರಡೂ ವಿಚಾರಗಳು ಕೂಡ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಇದ್ದಕ್ಕಿದ್ದಂತೆ ಕೆನಡಾ ಮತ್ತು ಅಮೆರಿಕದ ನಡುವೆ ಅಷ್ಟೊಂದು ವೈಮನಸ್ಯ ಆಗೋದಕ್ಕೆ ಒಂದು ಕಾರಣ ಕೂಡ ಇದೆ. ಅದು ಕೂಡ ಒಂದು ವಿಡಿಯೋ ಕಾರಣ. ಆ ಒಂದು ವಿಡಿಯೋ ಟ್ರಂಪ್ ಅವರಿಗೆ ಭಾರಿ ಸಿಟ್ಟನ್ನು ತರಿಸಿದೆ. ಇನ್ನೊಂದು ಕಡೆಯಲ್ಲಿ ಪಿಯೂಷ್ ಗೋಯಲ್ ಮಾಡಿದಂತಹ ಘೋಷಣೆ ಇದೆಯಲ್ಲ, ಇದು ಭಾರತ ಮತ್ತು ಅಮೆರಿಕ ಇನ್ನಷ್ಟು ದಿನಗಳ ಕಾಲ ಇದೇ ರೀತಿಯ ಸಂಘರ್ಷದಲ್ಲೇ ಮುಂದುವರಿಯುವಂತಹ ಎಲ್ಲ ಲಕ್ಷಣಗಳನ್ನು ಕೂಡ ಸೂಚಿಸ್ತಾ ಇದೆ. ಈ ಎರಡೂ ವಿಚಾರಗಳ ಕುರಿತಾಗಿ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಮಾಹಿತಿಯನ್ನು ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ಸದ್ಯ ಟ್ರಂಪ್ ಅವರ ತೀರ್ಮಾನಗಳು ಏನಾಗಿರ್ತವೆ, ಅವ್ರು ಈಗ ಹೇಳಿದ್ದೇ ಫೈನಲ್ಲ ಅಥವಾ ಆ ತೀರ್ಮಾನ ಬದಲಾಗುತ್ತಾ, ಯಾರೂ ಕೂಡ ಪ್ರೆಡಿಕ್ಟ್ ಮಾಡೋದಕ್ಕಾಗ್ತಾ ಇಲ್ಲ. ಟ್ರಂಪ್ ಅವರನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಇಡೀ ಜಗತ್ತು ವಿಫಲವಾಗ್ಬಿಟ್ಟಿದೆ. ಇಸ್ರೇಲ್ ಪರವಾಗಿ ಮಾತನಾಡುವಂತಹ ಟ್ರಂಪ್ ಕೇವಲ ಅರ್ಧ ಗಂಟೆಯಲ್ಲೇ ಇಸ್ರೇಲ್ಗೆ ಧಮಕಿ ಹಾಕ್ತಾರೆ. ಒಂದು ದೇಶದ ಪ್ರೆಸಿಡೆಂಟ್ ಅನ್ನ ಟ್ರಂಪ್ ಹೊಗಳಿರ್ತಾರೆ, ಅದಾಗಿ 1 ಗಂಟೆಯಲ್ಲೇ ಆ ದೇಶದೊಂದಿಗೆ ಬಹಳ ಕೆಟ್ಟದಾಗಿ ಟ್ರಂಪ್ ವರ್ತಿಸ್ತಾರೆ. ಹೀಗಾಗಿ ಟ್ರಂಪ್ ತನ್ನ ಕಿಮ್ಮತ್ತನ್ನೇ ಕಳ್ಕೊಂಡಿದ್ದಾರೆ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಮಿತ್ರರೇ, ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ, ಇತ್ತೀಚೆಗೆ ಕೆನಡಾದ ಪ್ರಧಾನಿ ಮಾರ್ಕ್ ಕಾರ್ನಿ ಅಮೆರಿಕ ಪ್ರವಾಸವನ್ನು ಕೈಗೊಂಡಿದ್ರು. ಟ್ರಂಪ್ ಜೊತೆಗೆ ಬಹಳ ಉತ್ತಮವಾದಂತಹ ಮೀಟಿಂಗ್ ಆಗಿತ್ತು. ಆ ಸಂದರ್ಭದಲ್ಲಿ ಟ್ರಂಪ್ ಕೆನಡಾದ ಪ್ರಧಾನಿಯನ್ನ ವಿಪರೀತವಾಗಿ ಹೊಗಳಬಿಟ್ಟಿದ್ರು. ಗ್ರೇಟ್ ಗೈ, ಟಫ್ ಗೈ, ಅದ್ಭುತವಾದ ಮನುಷ್ಯ, ಹೀಗೆ ಟ್ರಂಪ್ ಕೆನಡಾದ ಪ್ರಧಾನಿಯನ್ನ ಹೊಗಳಿದ್ದು. ನನಗೆ ಆ ಸಂದರ್ಭದಲ್ಲಿ ಏನು ಅನ್ಸಿತ್ತು ಗೊತ್ತಾ, ಕೆನಡಾ ಮತ್ತು ಅಮೆರಿಕದ ಸಂಬಂಧ ಬಹಳಷ್ಟು ಸುಧಾರಣೆ ಆಗಿದೆ, ಕೆನಡಾ ಕೂಡ ಅಮೆರಿಕಾಗೆ ಬಗ್ಗುಬಿಟ್ಟಿದೆ, ಒಂದು ಟ್ರೇಡ್ ಡೀಲ್ ಆಗತ್ತೆ, ಈ ರೀತಿಯಾಗಿ ನಾನು ಕೂಡ ಭಾವಿಸಿದ್ದೆ. ಆದರೆ ಇದ್ದಕ್ಕಿದ್ದಂತೆ ಟ್ರಂಪ್ ತನ್ನ ಟ್ರೂತ್ ಸೋಷಿಯಲ್ನಲ್ಲಿ ಒಂದು ಪೋಸ್ಟ್ ಮಾಡ್ತಾರೆ. ಕೆನಡಾ ನಮಗೆ ಮೋಸ ಮಾಡಿಬಿಟ್ಟಿದೆ, ಅದು ನಮ್ಮ ಕೈಲಿ ಸಿಕ್ಕಾಕೊಂಡಿದೆ, ಹೀಗಾಗಿ ನಾವು ಕೆನಡಾ ಜೊತೆಗಿನ ಎಲ್ಲ ಟ್ರೇಡ್ ಟಾಕ್ಸ್ ಅನ್ನು ನಿಲ್ಲಿಸಿದ್ದೀವಿ, ಕೆನಡಾ ಮತ್ತು ಅಮೆರಿಕದ ನಡುವೆ ಯಾವುದೇ ರೀತಿಯಲ್ಲೂ ಟ್ರೇಡ್ ಡೀಲ್ ಆಗೋದಿಲ್ಲ ಅನ್ನುವ ರೀತಿಯಲ್ಲಿ ಟ್ರಂಪ್ ಒಂದು ಟ್ರೂತ್ ಸೋಷಿಯಲ್ ಪೋಸ್ಟ್ ಹಾಕ್ಬಿಡ್ತಾರೆ. ಇದು ಸಹಜವಾಗಿ ಒಂದು ಶಾಕಿಂಗ್ ಸಂಗತಿ. ಯಾಕೆ ಅಂತ ನಿಮಗೆ ನಾನು ವಿವರಿಸಿ ಹೇಳಬೇಕಾಗಿಲ್ಲ. ಮಿತ್ರರೇ, ಕೆನಡಾ ಇವತ್ತೊಂದು ಸ್ವತಂತ್ರ ದೇಶವಾಗಿರಬಹುದು, ಆದರೆ ಅದು ಸಿಕ್ಕಾಪಟ್ಟೆ ಅಮೆರಿಕದ ಮೇಲೆ ಡಿಪೆಂಡ್ ಆಗಿದೆ. ಅಮೆರಿಕ ಹಾಕಿದ ಗೆರೆಯನ್ನು ಯಾವತ್ತೂ ಕೂಡ ಕೆನಡಾ ದಾಟೋದಿಲ್ಲ. ಕೆನಡಾದ ಫಾರಿನ್ ಪಾಲಿಸಿ ಹೇಗಿರಬೇಕು ಅಂತ ಅಮೆರಿಕ ನಿರ್ಧಾರ ಮಾಡುವ ಹಂತಕ್ಕೆ ಕೆನಡಾದ ಮೇಲೆ ಅಮೆರಿಕದ ಇನ್ಫ್ಲೂಯೆನ್ಸ್ ಇತ್ತು. ಆ ರೀತಿಯಾದಂತಹ ಸಂಬಂಧ ಇರುವ ಎರಡು ದೇಶಗಳು ಎಷ್ಟೇ ಹೊರಗಡೆ ಕಿತ್ತಾಡಿದ್ರೂ ಕೂಡ ಫೈನಲ್ ಆಗಿ ಟ್ರೇಡ್ ಡೀಲ್ ಆಗುತ್ತೆ. ಅಮೆರಿಕಾಗೂ ಕೂಡ ಕೆನಡಾದೊಂದಿಗಿನ ಟ್ರೇಡ್ ಡೀಲ್ ಬಹಳಷ್ಟು ಅನಿವಾರ್ಯವಾಗಿದೆ, ಹೀಗಂತ ಎಲ್ಲರೂ ಕೂಡ ಭಾವಿಸಿದ್ರು. ಆದರೆ ಇದ್ದಕ್ಕಿದ್ದಂತೆ ಟ್ರಂಪ್ ಟ್ರೇಡ್ ಡೀಲ್ ನಿಂತು ಹೋಗ್ಬಿಟ್ಟಿದೆ, ಯಾವುದೇ ಕಾರಣಕ್ಕೂ ಕೂಡ ಮಾತುಕತೆಯನ್ನೇ ನಾವು ನಡೆಸೋದಿಲ್ಲ ಅಂತ ಘೋಷಣೆ ಮಾಡ್ತಾರೆ. ಅದೂ ಅಲ್ಲದೆ ಕೆನಡಾ ನಮ್ಮ ಕೈಲಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿದೆ ಅನ್ನುವ ಅರ್ಥದಲ್ಲಿ ಒಂದು ಪೋಸ್ಟ್ ಕೂಡ ಮಾಡ್ತಾರೆ. ಇದು ಎಷ್ಟು ದೊಡ್ಡ ವಿಚಾರ ಅಂತಂದ್ರೆ, ಇದಕ್ಕೆ ಸಂಬಂಧಪಟ್ಟಂತೆ ಪೋಪ್ ರಿಯಾಕ್ಟ್ ಮಾಡ್ತಾರೆ. ಕೆನಡಾ ಮತ್ತು ಅಮೆರಿಕದ ನಡುವೆ ಆಗ್ತಾ ಇರುವಂತಹ ಈ ತಿಕ್ಕಾಟ ಬಹಳ ದುರದೃಷ್ಟಕರ, ಇಬ್ರು ಕೂಡ ಬಹಳ ಆತ್ಮೀಯ ದೇಶವಾಗಿದ್ವು, ಇಂತಹ ಬೆಳವಣಿಗೆ ಒಳ್ಳೆಯದಲ್ಲ ಅಂತ ಹೇಳಿ ಪೋಪ್ ರಿಯಾಕ್ಟ್ ಮಾಡ್ತಾರೆ. ಹಾಗಾದ್ರೆ ಟ್ರಂಪ್ ಯಾಕೆ ದಿಢೀರ್ ಅಂತ ಕೆನಡಾ ಜೊತೆಗೆ ಟ್ರೇಡ್ ಟಾಕ್ಸ್ ಅನ್ನು ನಿಲ್ಲಿಸಿದ್ರು ಕೇಳಿದ್ರೆ, ಅದಕ್ಕೆ ಕೆನಡಾದಲ್ಲಿ ಹೊರಬಂದಂತಹ ಒಂದು ವಿಡಿಯೋ ಕಾರಣ ಅಂತ ಈಗ ಗೊತ್ತಾಗ್ತಾ ಇದೆ. ಕೆನಡಾದಲ್ಲಿ ಒಂಟಾರಿಯೋ ಅನ್ನುವಂತಹ ಒಂದು ಪ್ರದೇಶ ಇದೆ, ಅದು ಕೆನಡಾದ ಸ್ಟೇಟ್. ಅಲ್ಲೊಂದು ಸರ್ಕಾರ ಇರುತ್ತೆ. ಈಗ ಭಾರತದಲ್ಲಿ ಹೇಗೆ ಬೇರೆ ಬೇರೆ ಸ್ಟೇಟ್ಗಳಿದ್ದಾವೆ, ಆಂಧ್ರ ಪ್ರದೇಶ, ತಮಿಳುನಾಡು, ಒಡಿಶಾ, ಕರ್ನಾಟಕ, ಹೀಗೆ ಬೇರೆ ಬೇರೆ ರಾಜ್ಯಗಳಿದಾವಲ್ಲ, ಹಾಗೆ ಕೆನಡಾದಲ್ಲೂ ಕೂಡ ಒಂದು ರಾಜ್ಯ. ಅಲ್ಲಿನ ಸ್ಥಳೀಯ ಸರ್ಕಾರ ಒಂದು ಆ್ಯಡ್ ಅನ್ನು ಪಬ್ಲಿಷ್ ಮಾಡುತ್ತೆ. ಆ ಆ್ಯಡ್ನಲ್ಲಿ ರೊನಾಲ್ಡ್ ರೇಗನ್ ಅವರ ಒಂದು ಭಾಷಣದ ತುಣುಕಿರುತ್ತೆ. ರೊನಾಲ್ಡ್ ರೇಗನ್ ಯಾರು ಅಂತ ನಿಮಗೆಲ್ಲ ಗೊತ್ತು. ಸದ್ಯ ಟ್ರಂಪ್ ಇದಾರಲ್ಲ, ಅಮೆರಿಕದ 47ನೇ ಅಧ್ಯಕ್ಷ. ಹಾಗೆ ಅಮೆರಿಕದಲ್ಲಿ 40ನೇ ಅಧ್ಯಕ್ಷರಾಗಿದ್ದು ಇದೇ ರೊನಾಲ್ಡ್ ರೇಗನ್. ಅಮೆರಿಕದ ಅಧ್ಯಕ್ಷರ ಇತಿಹಾಸದಲ್ಲಿ ಈ ರೊನಾಲ್ಡ್ ರೇಗನ್ ಅವರ ಹೆಸರು ಬಹಳ ದೊಡ್ಡದು. ಅದೂ ಅಲ್ಲದೆ ಈ ರೊನಾಲ್ಡ್ ರೇಗನ್ ಅಂತಂದ್ರೆ ಟ್ರಂಪ್ಗೆ ಬಹಳ ಅಚ್ಚುಮೆಚ್ಚು, ಒಂದು ರೀತಿಯಲ್ಲಿ ರಾಜಕೀಯ ಗುರು ಅಂತಲೇ ಪರಿಗಣಿಸ್ತಾರೆ. ಇವತ್ತು ಅಮೆರಿಕದಲ್ಲಿ ಟ್ರಂಪ್ ಅವರ ಬೆಂಬಲಿಗರು ಏನ್ ಹೇಳ್ತಾರೆ ಅಂತಂದ್ರೆ, ರೊನಾಲ್ಡ್ ರೇಗನ್ ಯಾವ ರೀತಿಯಾಗಿ ಆಡಳಿತ ನಡೆಸ್ತಾ ಇದ್ರು ಅದೇ ಮಾದರಿಯನ್ನ ಟ್ರಂಪ್ ಅನುಸರಿಸ್ತಾರೆ, ಹೀಗಾಗಿ ಟ್ರಂಪ್ ಅವರನ್ನ ಆಧುನಿಕ ರೊನಾಲ್ಡ್ ರೇಗನ್ ಅಂತ ಕರೀಬಹುದು, ಹೀಗಂತ ಕೆಲವರು ಕ್ಲೈಮ್ ಮಾಡ್ತಾರೆ. ಆದ್ರೆ ಮಿತ್ರರ, ವೈಯಕ್ತಿಕವಾಗಿ ನನಗೆ ಹಾಗೆ ಅನ್ಸೋದಿಲ್ಲ. ಯಾಕೆಂತಂದ್ರೆ ರೊನಾಲ್ಡ್ ರೇಗನ್ ಒಬ್ಬ ಕ್ಲಾಸ್ ಮನುಷ್ಯ ಆಗಿದ್ರು, ಅವರಿಗೆ ತನ್ನದೇ ಆದಂತಹ ಒಂದು ವ್ಯಕ್ತಿಗತ ಗೌರವ ಇದೆ. ಅಮೆರಿಕದಲ್ಲಿ ಇವತ್ತಿಗೂ ಕೂಡ ರೊನಾಲ್ಡ್ ರೇಗನ್ ಅಂತಂದ್ರೆ ಒಬ್ಬ ಒಳ್ಳೆ ಅಧ್ಯಕ್ಷರಾಗಿದ್ರು ಅಂತ ಹೇಳ್ತಾರೆ. ಟ್ರಂಪ್ ಅನ್ನ ಅದು ಯಾವ ಹಿನ್ನೆಲೆಯಲ್ಲಿ ರೇಗನ್ಗೆ ಹೋಲಿಸ್ತಾರೋ ನನಗಂತೂ ಗೊತ್ತಿಲ್ಲ, ಆದ್ರೆ ಟ್ರಂಪ್ ಬೆಂಬಲಿಗರು ಅದೇ ರೀತಿಯಾಗಿ ಹೋಲಿಕೆ ಮಾಡ್ತಾರೆ.
ಹೀಗಿರುವಾಗ ಕೆನಡಾದ ಸ್ಥಳೀಯ ಸರ್ಕಾರ ಯಾವ ವಿಡಿಯೋವನ್ನು ರಿಲೀಸ್ ಮಾಡ್ತು ಕೇಳಿದ್ರೆ, ರೊನಾಲ್ಡ್ ರೇಗನ್ ಅಧ್ಯಕ್ಷರಾಗಿದ್ದಂತಹ ಸಂದರ್ಭದಲ್ಲಿ ಟ್ಯಾರಿಫ್ ವಿರುದ್ಧವಾಗಿ ಮಾಡಿದಂತಹ ಒಂದು ಭಾಷಣದ ತುಣುಕನ್ನ ಒಂದು ಜಾಹೀರಾತಿಗೆ ಜೋಡಿಸಿ ಆ ವಿಡಿಯೋವನ್ನು ಪಬ್ಲಿಷ್ ಮಾಡ್ತಾರೆ. ಅದರಲ್ಲಿ ರೊನಾಲ್ಡ್ ರೇಗನ್ ಏನು ಹೇಳಿದ್ರು ಅಂತಂದ್ರೆ, ಟ್ಯಾರಿಫ್ ಯಾವತ್ತೂ ಕೂಡ ದೇಶದ ಹಿತಾಸಕ್ತಿಗೆ ಮಾರಕವಾಗಿರುತ್ತೆ, ಅದು ದೇಶದಲ್ಲಿ ಜಾಬ್ಗಳನ್ನು ಕಿತ್ತುಕೊಳ್ಳುತ್ತೆ, ದೇಶದ ಜನರನ್ನ ನಿರುದ್ಯೋಗಿಗಳನ್ನಾಗಿ ಮಾಡುತ್ತೆ, ದೇಶದಲ್ಲಿ ಬೆಲೆ ಏರಿಕೆಗೆ ಕಾರಣ ಆಗುತ್ತೆ, ಹೀಗಾಗಿ ಟ್ಯಾರಿಫ್ ಯಾವುದೇ ದೇಶಕ್ಕೆ ಒಳ್ಳೆಯದಲ್ಲ, ಹೀಗಂತ ರೊನಾಲ್ಡ್ ರೇಗನ್ ಭಾಷಣ ಮಾಡಿದ್ರು. ಇದನ್ನ ಕೆನಡಾದ ಒಂಟಾರಿಯೋ ಪ್ರದೇಶದ ಸ್ಥಳೀಯ ಸರ್ಕಾರ ಆಡ್ ನಲ್ಲಿ ಜೋಡಿಸಿ ಅದನ್ನ ಪಬ್ಲಿಷ್ ಮಾಡಿಬಿಡುತ್ತೆ. ಇದು ಟ್ರಂಪ್ ಅನ್ನ ಕೆರಳಿಸುತ್ತೆ. ಮಿತ್ರರೇ, ಹಾಗೆ ನೋಡೋಕ್ ಹೋದ್ರೆ ಇದಕ್ಕೂ ಟ್ರಂಪ್ ಸರ್ಕಾರಕ್ಕೂ ಯಾವುದೇ ರೀತಿಯಲ್ಲೂ ಸಂಬಂಧ ಇಲ್ಲ. ಈಗ ಉದಾಹರಣೆಗೆ ಹೇಳಬೇಕು ಅಂತಂದ್ರೆ, ಭಾರತದಲ್ಲಿ ವಿದೇಶಾಂಗ ನೀತಿಯನ್ನು ನೋಡಿಕೊಳ್ಳುವಂತಹದ್ದು ನಮ್ಮ ಕೇಂದ್ರ ಸರ್ಕಾರ. ಟ್ರೇಡ್ ಡೀಲ್ ಮಾಡ್ಕೊಳ್ಬೇಕಾ ಬೇಡವಾ ಎಲ್ಲವುದನ್ನು ಡಿಸೈಡ್ ಮಾಡುವಂತಹದ್ದು ಕೇಂದ್ರ ಸರ್ಕಾರದವರು. ವಿದೇಶಾಂಗ ನೀತಿಗೂ ರಾಜ್ಯಗಳಲ್ಲಿರುವಂತಹ ಸರ್ಕಾರಕ್ಕೂ ಯಾವುದೇ ರೀತಿಯಲ್ಲೂ ಸಂಬಂಧ ಇಲ್ಲ, ಅವರಿಗೆ ಅಧಿಕಾರ ಕೂಡ ಇಲ್ಲ. ಈಗ ಉದಾಹರಣೆಗೆ ಹೇಳಬೇಕು ಅಂತಂದ್ರೆ, ಕರ್ನಾಟಕದಲ್ಲಿ ಸಿದ್ದರಾಮಯ್ಯನ ಸರ್ಕಾರ ಇದೆಯಪ್ಪ. ಸಿದ್ದರಾಮಯ್ಯನ ಸರ್ಕಾರ ಟ್ರಂಪ್ ವಿರುದ್ಧ ಒಂದು ಆಡ್ ಅನ್ನ ಪಬ್ಲಿಷ್ ಮಾಡಿದ್ರು ಅಂತ ಅಂದುಕೊಳ್ಳಿ. ಅದನ್ನೇ ಇಟ್ಟುಕೊಂಡು ಟ್ರಂಪ್ ಭಾರತದೊಂದಿಗಿನ ಸಂಬಂಧವನ್ನು ಮುರಿದುಕೊಳ್ತೀನಿ, ಇನ್ಮುಂದೆ ಯಾವತ್ತೂ ಕೂಡ ಭಾರತದೊಂದಿಗೆ ಟ್ರೇಡ್ ಡೀಲ್ ಮಾಡ್ಕೊಳ್ಳೋದಿಲ್ಲ, ಭಾರತ ಮತ್ತು ಅಮೆರಿಕದ ಸಂಬಂಧ ದಿ ಎಂಡ್ ಅಂದ್ಬಿಟ್ರೆ ಅದಕ್ಕೇನಾದರೂ ಅರ್ಥ ಇರುತ್ತಾ? ಕೆನಡಾದ ಮಾರ್ಕ್ ಕಾರ್ನಿ ಸರ್ಕಾರಕ್ಕೂ ಒಂಟಾರಿಯೋ ಸರ್ಕಾರಕ್ಕೂ ಯಾವುದೇ ರೀತಿಯಲ್ಲೂ ಸಂಬಂಧ ಇಲ್ಲ. ಆದರೂ ಸಹ ಟ್ರಂಪ್ ಈ ರೀತಿಯ ಹುಚ್ಚು ತೀರ್ಮಾನವನ್ನು ಕೈಗೊಂಡಿದ್ದಾರೆ. ಇದು ಈಗ ಭಾರೀ ವಿರೋಧಕ್ಕೂ ಕೂಡ ಕಾರಣ ಆಗಿದೆ. ಮಿತ್ರರೇ, ಕೆನಡಾದ ವಿಚಾರವನ್ನು ಬಿಟ್ಟು ಬಿಡಿ, ಭಾರತದ ವಿಚಾರಕ್ಕೆ ಬರೋಣ. ಭಾರತ ಮತ್ತು ಅಮೆರಿಕದ ನಡುವೆ ಟ್ರೇಡ್ ಡೀಲ್ ಆಗುತ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ಸಾಕಷ್ಟು ಕನ್ಫ್ಯೂಷನ್ಗಳಿದ್ದಾವೆ. ಕೆಲ ಮಾಧ್ಯಮಗಳ ವರದಿ ಹೇಳ್ತಾ ಇದ್ದಾವೆ ನವೆಂಬರ್ ಅಂತ್ಯದ ಒಳಗಾಗಿ ಭಾರತ ಮತ್ತು ಅಮೆರಿಕದ ನಡುವೆ ಒಂದು ಟ್ರೇಡ್ ಡೀಲ್ ಆಗಬಹುದು ಅಂತ. ಆದ್ರೆ ಇತ್ತೀಚೆಗೆ ಭಾರತದ ಕಾಮರ್ಸ್ ಮಿನಿಸ್ಟರ್ ಆಡದಂತಹ ಒಂದು ಮಾತಿದೆಯಲ್ಲ, ಇದು ಬೇರೆಯದ್ದನ್ನೇ ಸೂಚಿಸ್ತಾ ಇದೆ. ಅವ್ರೇನ್ ಹೇಳಿದ್ದಾರೆ ಅಂತಂದ್ರೆ, ಭಾರತ ಯಾವುದೇ ಕಾರಣಕ್ಕೂ ಕೂಡ ಯಾರದೋ ಒತ್ತಡಕ್ಕೊಳಗಾಗಿ ಟ್ರೇಡ್ ಡೀಲ್ ಅನ್ನ ಮಾಡಿಕೊಳ್ಳೋದಿಲ್ಲ. ಟ್ರೇಡ್ ಡೀಲ್ ಅನ್ನುವಂಥದ್ದು ಬಹಳ ದೊಡ್ಡ ವಿಚಾರ. ಅದರಲ್ಲಿ ಲಾಂಗ್ ಟರ್ಮ್ ಇಂಟ್ರೆಸ್ಟ್ಗಳು ಅಡಗಿರ್ತವೆ. ಕೇವಲ ಶಾರ್ಟ್ ಟರ್ಮ್ನ ಒಂದಷ್ಟು ಗೈನ್ಗೋಸ್ಕರವಾಗಿ, ಅಂದರೆ ಲಾಭಕ್ಕೋಸ್ಕರವಾಗಿ ನಾವು ಟ್ರೇಡ್ ಡೀಲ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಟ್ರೇಡ್ ಡೀಲ್ನಲ್ಲಿ ಪರಸ್ಪರ ನಂಬಿಕೆ ಅತ್ಯಂತ ಮುಖ್ಯವಾದಂತಹ ಅಂಶ. ಹೀಗಂತ ಭಾರತದ ಕಾಮರ್ಸ್ ಮಿನಿಸ್ಟರ್ ಪಿಯೂಷ್ ಗೋಯಲ್ ಹೇಳಿದ್ದಾರೆ. ಅದಕ್ಕೆ ಮುಂದುವರೆದು ಅವರು ಇನ್ನೊಂದು ಮಾತನ್ನ ಹೇಳಿದ್ದಾರೆ, ಟ್ರೇಡ್ ಡೀಲ್ಗೂ ಟ್ಯಾರಿಫ್ಗೂ ಸಂಬಂಧ ಇಲ್ಲ. ಈಗೇನೋ ಟ್ಯಾರಿಫ್ ಜಾಸ್ತಿ ಆಗಿದೆ ಅಂತ ನಾವು ಒತ್ತಡಕ್ಕೊಳಗಾಗಿ ಟ್ರೇಡ್ ಡೀಲ್ಗೆ ಸಹಿ ಹಾಕೋದಿಲ್ಲ. ಹೀಗಂತ ಅನೇಕ ದೇಶಗಳ ಕಾಮರ್ಸ್ ಮಿನಿಸ್ಟರ್ ಮುಂದೆಯೇ ಪಿಯೂಷ್ ಗೋಯಲ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಮಿತ್ರರೇ, ಇದು ಈಗ ಜಾಗತಿಕ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಅನೇಕರು ಇದರ ಬಗ್ಗೆ ಪ್ರಶಂಸೆಯನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಭಾರತ ಬಹಳ ಗಟ್ಟಿಯಾದಂತಹ ನಿರ್ಧಾರ ಕೈಗೊಂಡಿದೆ. ಇವತ್ತು ವಿಶ್ವದಲ್ಲಿ ಭಾರತ ಮತ್ತು ಚೈನಾ ಮಾತ್ರ ಅಮೆರಿಕದ ಈ ಟ್ಯಾರಿಫ್ ಯುದ್ಧವನ್ನ ಬಹಳ ಯಶಸ್ವಿಯಾಗಿ ಎದುರಿಸ್ತಾ ಇದ್ದಾವೆ ಅಂತ ಅನೇಕರು ಮಾತನಾಡ್ತಾ ಇದ್ದಾರೆ. ಕೆಲ ಅಮೆರಿಕದ ಎಕ್ಸ್ಪರ್ಟ್ಗಳೇ ಈ ಬಗ್ಗೆ ಮಾತನಾಡ್ತಾ ಇದ್ದಾರೆ. ನೀವು ಇಯಾನ್ ಬಾರ್ಮರ್ ಹೆಸರನ್ನು ಕೇಳಿರಬಹುದು. ಇವರು ಅಮೆರಿಕದ ಪೊಲಿಟಿಕಲ್ ಸೈಂಟಿಸ್ಟ್, ಹಾಗೆ ಯುರೇಷಿಯಾ ಗ್ರೂಪ್ನ ಪ್ರೆಸಿಡೆಂಟ್ ಕೂಡ ಹೌದು. ಇವರು ಇತ್ತೀಚೆಗೆ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ರು. ಇವತ್ತು ಭಾರತ ಏನು ನೀತಿಯನ್ನು ಅನುಸರಿಸ್ತಾ ಇದೆ ಇದು ಬಹಳ ಉತ್ತಮವಾಗಿದೆ. ಭಾರತ ತನ್ನ ಟಫ್ ನೀತಿಯ ಕಾರಣದಿಂದಾಗಿಯೇ ಉತ್ತಮವಾದಂತಹ ಟ್ರೇಡ್ ಡೀಲನ್ನು ಸಾಧಿಸಬಹುದು. ತನ್ನ ದೇಶದ ಇಂಟ್ರೆಸ್ಟ್ಗೆ ಅನುಸಾರವಾಗಿ ಅವರು ಟ್ರೇಡ್ ಡೀಲನ್ನು ಸಾಧಿಸ್ತಾರೆ. ಅದೇ ಕೆಲ ದೇಶಗಳು ಟ್ಯಾರಿಫ್ ಒತ್ತಡಕ್ಕೆ ಮಣಿದು ಅಮೆರಿಕದ ಟ್ರಂಪ್ ಸರ್ಕಾರಕ್ಕೆ ಬಗ್ಗುತ್ತಾ ಇದ್ದಾವೆ. ಇದು ಲಾಂಗ್ ಟರ್ಮ್ನಲ್ಲಿ ಆ ದೇಶಕ್ಕೆ ಭಾರಿ ಹಾನಿ ಮಾಡುತ್ತೆ ಅಂತೇಳಿ ಇಯಾನ್ ಬಾರ್ಮರ್, ಅಮೆರಿಕದ ಪೊಲಿಟಿಕಲ್ ಸೈಂಟಿಸ್ಟ್, ಇವರು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ನನಗನ್ಸುತ್ತೆ ಭಾರತ ಮತ್ತು ಅಮೆರಿಕದ ನಡುವೆ ಏನು ಟ್ರೇಡ್ ಡೀಲ್ ನೆಗೋಸಿಯೇಷನ್ ನಡೀತಾ ಇದೆಯಲ್ಲ, ಇದು ಇನ್ನಷ್ಟು ಕಾಲ ಡ್ರ್ಯಾಗ್ ಆಗುತ್ತೆ. ಇದೇನು ಅಷ್ಟು ಸುಲಭಕ್ಕೆ ಆಗೋದಿಲ್ಲ, ಯಾಕೆಂದರೆ ಕೇಂದ್ರ ಸರ್ಕಾರ ಯಾವುದೇ ರೀತಿಯಲ್ಲೂ ಬಗ್ಗುತ್ತಾ ಇಲ್ಲ. ಇದರ ಸೂಚನೆ ಹೇಗೆ ಸಿಗ್ತಾ ಇದೆ ಅಂತಂದರೆ, ಪ್ರಧಾನಿ ನರೇಂದ್ರ ಮೋದಿ ಅವರು ಟ್ರಂಪನ್ನು ಭೇಟಿಯಾಗೋದಕ್ಕೆ ಒಪ್ತಾ ಇಲ್ಲ. ನಿಮಗೆಲ್ಲ ಗೊತ್ತೇ ಇದೆ, ಆಸಿಯಾನ್ ಶೃಂಗಸಭೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಹೋಗಬೇಕಾಗಿತ್ತು. ಅವರಿಗೆ ಇನ್ವಿಟೇಷನ್ ಇತ್ತು. ಪ್ರಧಾನಿ ನರೇಂದ್ರ ಮೋದಿ ಅವರು ಅಂತಹ ಅಂತಾರಾಷ್ಟ್ರೀಯ ವೇದಿಕೆಗಳನ್ನು ಯಾವತ್ತೂ ಕೂಡ ಮಿಸ್ ಮಾಡ್ಕೊಳ್ಳೋದಿಲ್ಲ. ಆದರೆ ಈ ಬಾರಿ ಏನು ಹೇಳಿದ್ರು, ನಾನು ವರ್ಚುವಲ್ ಆಗಿ ಭಾಗಿಯಾಗ್ತೀನಿ, ಯಾವುದೇ ಕಾರಣಕ್ಕೂ ಬರೋದಿಲ್ಲ ಅಂತ. ಇದಕ್ಕೆ ಕಾರಣ ಬಹಳ ಸಿಂಪಲ್. ಟ್ರಂಪ್ ಆ ಆಸಿಯಾನ್ ಶೃಂಗಸಭೆಗೆ ಬರ್ತಾ ಇದ್ದಾರೆ. ಅಲ್ಲಿಗೆ ನರೇಂದ್ರ ಮೋದಿ ಅವರು ಹೋಗಿದ್ದೇ ಆದರೆ ಟ್ರಂಪ್ ಅವರನ್ನ ಭೇಟಿ ಆಗಲೇಬೇಕಾಗುತ್ತೆ. ಟ್ರಂಪ್ ಅವರನ್ನ ಭೇಟಿ ಆದಂತಹ ಸಂದರ್ಭದಲ್ಲಿ ಸಹಜವಾಗಿ ಇಬ್ಬರು ನಾಯಕರ ನಡುವೆ ಒಂದಷ್ಟು ಮಾತುಕತೆ ಆಗಿರುತ್ತೆ. ಟ್ರಂಪ್ ಒತ್ತಡ ಹೇರುವಂತಹ ಸಾಧ್ಯತೆಗಳಿರುತ್ತೆ. ಬಹಿರಂಗವಾಗಿ ಅವಮಾನ ಮಾಡುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಈಗಾಗಲೇ ಬೇರೆ ಬೇರೆ ದೇಶದ ನಾಯಕರಿಗೆ ಟ್ರಂಪ್ ಆ ರೀತಿಯ ಅವಮಾನಗಳನ್ನು ಮಾಡಿದ್ದಾರೆ. ಆದರೆ ಮೋದಿ ಅವರ ಜೊತೆಗೆ ಟ್ರಂಪ್ ಆ ಸಾಹಸವನ್ನ ಮಾಡ್ತಾರೆ ಅಂತ ನನಗನ್ಸಲ್ಲ. ಆದರೂ ಕೂಡ ಮಿತ್ರರೇ, ಮೋದಿ ಅವರ ಜೊತೆಗೆ ಭೇಟಿ ಆದ ಬಳಿಕ ಟ್ರಂಪ್ ಅನೇಕ ಸುಳ್ಳುಗಳನ್ನು ಹೇಳಬಹುದು. ನರೇಂದ್ರ ಮೋದಿ ಅವರು ಟ್ರೇಡ್ ಡೀಲ್ಗೆ ಒಪ್ಕೊಂಡಿದ್ದಾರೆ, ನಮಗಿಂತಿಂತ ಆಕ್ಸೆಸ್ ಸಿಕ್ಕಿದೆ, ಭಾರತ ಮತ್ತು ಅಮೆರಿಕದ ನಡುವೆ ಟ್ರೇಡ್ ಡೀಲ್ ಆಗಿ ಹೋಗಿದೆ. ಟ್ರಂಪ್ ಈ ಹಿಂದೆ ಅನೇಕ ಬಾರಿ ಅಂತಹ ಸಾಕಷ್ಟು ಸುಳ್ಳುಗಳನ್ನು ಹೇಳಿದ್ದಾರೆ. ಈಗ ರಷ್ಯಾದ ತೈಲ ಖರೀದಿಯ ವಿಚಾರದಲ್ಲೂ ಕೂಡ ಟ್ರಂಪ್ ಇದೇ ರೀತಿಯ ಸುಳ್ಳುಗಳನ್ನು ಹೇಳ್ತಾ ಇದ್ದಾರೆ ಅಲ್ವಾ. ಭಾರತ ಪಾಕಿಸ್ತಾನ ಯುದ್ಧದ ವಿಚಾರದಲ್ಲೂ ಕೂಡ ಟ್ರಂಪ್ ಇದೇ ರೀತಿಯಾಗಿ ಸುಳ್ಳುಗಳನ್ನು ಹೇಳ್ತಾನೆ ಇದ್ದಾರೆ. ಇಂತಹ ಯಾವುದೇ ಮುಜುಗರದ ಸನ್ನಿವೇಶ ಎದುರಾಗಬಾರದು ಅಂತ ನರೇಂದ್ರ ಮೋದಿ ಅವರು ಟ್ರಂಪ್ ಅವರನ್ನ ಭೇಟಿಯಾಗೋದಕ್ಕೆ ಹೋಗ್ತಾ ಇಲ್ಲ. ಈ ಟ್ರೇಡ್ ಡೀಲ್ ಇವತ್ತಲ್ಲ ನಾಳೆ ಆಗಲಿ ಅಥವಾ ಇನ್ನೂ ಒಂದು ವರ್ಷ ಲೇಟ್ ಆಗಲಿ, ಆದರೆ ನಾವು ಅಮೆರಿಕಾಗೆ ಬಗ್ಗೋದಿಲ್ಲ ಅನ್ನುವಂತಹ ರೀತಿಯಲ್ಲಿ ಭಾರತದ ಧೋರಣೆ ಇದೆ. ಮಿತ್ರರೇ, ಟ್ರಂಪ್ ಅವರ ಎರಡನೇ ಅವಧಿ ಇದೆಯಲ್ಲ, ಇದು ಕೇವಲ ಟ್ಯಾರಿಫ್ ಸುತ್ತಲೇ ಸುತ್ತಾ ಇದೆ.
ಆದರೆ ಟ್ರಂಪ್ ಅವರ ಟ್ಯಾರಿಫ್ಗೆ ಸಿಂಹ ಸ್ವಪ್ನವಾಗಿ ಕಾಡ್ತಾ ಇರುವಂತಹದ್ದು ಒಂದು ಭಾರತ, ಇನ್ನೊಂದು ಚೈನಾ. ಹಾಗೆ ಬ್ರೆಜಿಲ್ ಕೂಡ ಒಂದು ಹಂತಕ್ಕೆ ಟ್ರಂಪ್ಗೆ ಸೆಡ್ಡು ಹೊಡೆದಿದೆ. ಈ ಬ್ರಿಕ್ಸ್ ದೇಶಗಳ ಗಟ್ಟಿ ನಿರ್ಧಾರಗಳಿದೆಯಲ್ಲ, ಇದು ಟ್ರಂಪ್ ಅನ್ನ ನಿದ್ದೆಗೆಡಿಸ್ಬಿಟ್ಟಿದೆ. ಏನಾದ್ರೂ ಮಾಡಿ ಈ ನಾಯಕರನ್ನ ಟ್ರ್ಯಾಪ್ ಮಾಡಬೇಕು ಅಂತ ಟ್ರಂಪ್ ಹಗಲು ರಾತ್ರಿ ಪ್ರಯತ್ನ ಮಾಡ್ತಾ ಇದ್ದಾರೆ. ನನಗನ್ಸುತ್ತೆ ಈ ಟ್ಯಾರಿಫ್ ಇದೆಯಲ್ಲ, ಟ್ರಂಪ್ ಅವರಿಗೆ ಆದಷ್ಟು ಶೀಘ್ರದಲ್ಲೇ ತಿರುಗು ಬಾಣ ಆಗುತ್ತೆ. ಟ್ರಂಪೇ ಯೂ ಟರ್ನ್ ಹೊಡೆಯುವಂತಹ ಸನ್ನಿವೇಶ ಬಂದರೂ ಕೂಡ ಆಶ್ಚರ್ಯ ಇಲ್ಲ. ಈ ವಿಚಾರದಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು? ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್